TRP ಹೊಸದಾಗಿ ಆರಂಭವಾದ ನಿನಗಾಗಿ ಧಾರಾವಾಹಿ TRPಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಗೊತ್ತಾ? ಅದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ವೀಕ್ಷಕರೇ. ಹೊಸ ಧಾರಾವಾಹಿಗಳಿಗೂ ಸಹ ಇದೀಗ TRP ಓಟದಲ್ಲಿ ಮುಂದಿವೆ. ಇತ್ತೀಚೆಗೆ ಆರಂಭವಾದ ನಿನಗಾಗಿ ಧಾರಾವಾಹಿಯಲ್ಲಿ ದಿವ್ಯಾ ಉರ್ಡುಗ ಅವರು ಅಭಿನಯಿಸುತ್ತಿದ್ದಾರೆ. ಈ ಧಾರಾವಾಹಿ TRP ಓಟದಲ್ಲಿ 6ನೇ ಸ್ಥಾನ ಪಡೆದುಕೊಂಡಿದೆ. ಇನ್ನು ಈ ನಡುವೆ ಸೀರಿಯಲ್ಗಳು ದಿನೇ ದಿನೇ ಟ್ವಿಸ್ಟ್ ಹೆಚ್ಚಿಸಿಕೊಂಡು ಹೆಚ್ಚಿನ ವೀಕ್ಷಕರನ್ನು ತನ್ನತ್ತ ಸೆಳೆಯುತ್ತಿದೆ. ಹೀಗಿರುವಾಗ TRPಯಲ್ಲಿ ಯಾವ ಧಾರಾವಾಹಿ ಮೊದಲನೇ ಸ್ಥಾನದಲ್ಲಿದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ TRPಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಕನ್ನಡ ಕಿರುತೆರೆಯಲ್ಲಿ ಸ್ಪರ್ಧೆ ಜೋರಾಗಿಯೇ ಇದೆ. ಅದರಂತೆ ಧಾರಾವಾಹಿಗಳು ದಿನೇ ದಿನೇ ಇಂಟ್ರೆಸ್ಟಿಂಗ್ ಆಗುತ್ತಲೇ ಇದೆ. ಕಲರ್ಸ್ ಕನ್ನಡ ಹಾಗೂ ಜೀ ಕನ್ನಡ ಧಾರಾವಾಹಿಗಳಲ್ಲಿ ಯಾವಾಗಲೂ ಹೆಚ್ಚಿನ ಪೈಪೋಟಿ ಏರ್ಪಡುತ್ತದೆ. ಪುಟ್ಟಕ್ಕನ ಧಾರಾವಾಹಿ ಈ ವಾರವೂ ಮೊದಲ ಸ್ಥಾನದಲ್ಲಿ ಇದೆ. ಇನ್ನು ಲಕ್ಷ್ಮೀ ನಿವಾಸ ಧಾರಾವಾಹಿ 2ನೇ ಸ್ಥಾನದಲ್ಲಿದೆ. ಹಿಂದೆಯೂ ಲಕ್ಷ್ಮೀ ನಿವಾಸ ಧಾರಾವಾಹಿ 2ನೇ ಸ್ಥಾನದಲ್ಲಿತ್ತು. ಧಾರಾವಾಹಿ 2 ಅಂಕಿಯ TRP ಪಡೆದುಕೊಳ್ಳುವಲ್ಲಿ ಮುನ್ನುಗ್ಗುತ್ತಿದೆ. ಇದರಿಂದ ಜನರ ಆಸಕ್ತಿ ಹೆಚ್ಚುತ್ತಿರುವುದು ತಿಳಿಯುತ್ತಿದೆ. ಜೀ ವಾಹಿನಿಯ 2 ಧಾರಾವಾಹಿಗಳು ಉಳಿದ ಧಾರಾವಾಹಿಗಳಿಂದ ಮುಂದಿದೆ. ಇನ್ನು ಧಾರಾವಾಹಿಗಳಿಗೆ ಹಿಂದೆ ಅಷ್ಟೊಂದು ಬೇಡಿಕೆ ಇರಲಿಲ್ಲ. ಆದರೆ ಮತ್ತೆ ಇದೀಗ ಬೇಡಿಕೆ ಸೃಷ್ಟಿಯಾಗಿದೆ. ಧಾರಾವಾಹಿಯನ್ನು ಜನರು ಹೆಚ್ಚೆಚ್ಚು ನೋಡಲು ಆರಂಭಿಸುತ್ತಿದ್ದಾರೆ. ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ಆರಂಭದಲ್ಲಿ ಭರ್ಜರಿ ಬೇಡಿಕೆ ಸೃಷ್ಟಿಯಾಗಿತ್ತು. ಆಗ ಇದೇ ಧಾರಾವಾಹಿ ಮೊದಲನೇ ಸ್ಥಾನದಲ್ಲಿತ್ತು. ನೆಟ್ಟಿಗರು ಈ ಧಾರಾವಾಹಿ ಪ್ರೋಮೋಗಳಿಗೆ ಕಾದು ಕುಳಿತಿರುತ್ತಾರೆ. ಹೆಚ್ಚಿನ ಕಮೆಂಟ್ಗಳು ಕೂಡ ಬರುತ್ತಾ ಇರುತ್ತವೆ. ಸದ್ಯ ಇದೀಗ ಈ ಧಾರಾವಾಹಿ ಹಾಗೂ ಜಯಂತ್ ಪಾತ್ರದ ಕುರಿತು ಟ್ರೋಲ್ಗಳು ಸಹ ಬರುತ್ತಾ ಇದ್ದಾವೆ. ಅಷ್ಟರ ಮಟ್ಟಿಗೆ ಈ ಧಾರಾವಾಹಿ ಜನರನ್ನು ತಲುಪುತ್ತಾ ಇದೆ. ಇನ್ನು ಪುಟ್ಟಕ್ಕನ ಮಕ್ಕಳು ಕತೆ ಹಾಗೂ ಉಮಾಶ್ರೀ ಅವರ ಅಭಿನಯದಿಂದಾಗಿ TRP ಪಡೆಯುತ್ತಲೇ ಬಂದಿದೆ. ಕಲರ್ಸ್ ಕನ್ನಡದಲ್ಲಿ ಲಕ್ಷ್ಮೀ ಬಾರಮ್ಮ ಹಾಗೂ ಭಾಗ್ಯಲಕ್ಷ್ಮಿ ಧಾರಾವಾಹಿಗಳು ಈ ಹಿಂದೆ ಚೆನ್ನಾಗಿ ಮೂಡಿ ಬರುತ್ತಾ ಇದ್ದವು. ಆದರೆ ಇತ್ತೀಚೆಗೆ ಅದರ ತೀವ್ರತೆ ಕಡಿಮೆಯಾಗಿದೆ. ಚೆನ್ನಾಗಿ ಧಾರಾವಾಹಿ ಮೂಡಿ ಬರುತ್ತಿಲ್ಲ ಎಂದು ಜನರು ಕಮೆಂಟ್ ಕೂಡ ಮಾಡುತ್ತಿದ್ದಾರೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.